ವೆಲ್ಕಮ್ ಬ್ಯಾಕ್ ಅಗೈನ್. ವೀಕ್ 12 ಪ್ರೀವಿಯಸ್ ಸೆಷನಲ್ಲಿ ನಾವು ಜಾಯ್ನಿಂಗ್ ಪ್ರೊಸೆಸಸ್ ಅಂದರೆ ಏನು, ಅದರಲ್ಲಿ ಪರ್ಮನೆಂಟ್ ಜಾಯ್ನಿಂಗ್ ಪ್ರೊಸೆಸ್, ಟೆಂಪ್ರರಿ ಜಾಯ್ನಿಂಗ್ ಪ್ರೊಸೆಸಸ್ಸು, ಅದಾದಮೇಲೆ ಅದರಲ್ಲಿ ಫಸ್ಟ್ ಜಾಯ್ನಿಂಗ್ ಪ್ರೊಸೆಸ್ ಯಾವುದು, ರಿವೆಟ್ಸ್, ಅದ್ರ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಫ್ಯಾಸನರು, ಬೋಲ್ಟ್ಸ್ ಆ್ಯಂಡ್ ನಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅದರದ್ದು ವೇರಿಯಸ್ ಕ್ಲಾಸಿಫಿಕೇಶನ್ ಯಾವ್ಯಾವುದಿದೆ, ಎಲ್ಲೆಲ್ಲಿ ಬೋಲ್ಟ್ಸ್ ಆ್ಯಂಡ್ ನಟ್ಸನ್ನು ಯೂಸ್ ಮಾಡ್ತಾರೆ ಅನ್ನೋದನ್ನು ಈ ಒಂದು ಸೆಷನಲ್ಲಿ ತಿಳ್ಕೊತಾ ಬರೋಣ. ಸೊ ಫಸ್ಟ್ ಆಫ್ ಆಲ್ ಯು ಶುಡ್ ನೋ ದ ಮೀನಿಂಗ್ ಆಫ್ ಬೋಲ್ಟ್. ಸೊ ಎಲ್ಲರೂ ನೋಡಿರ್ತೀರಿ, ಆ ಬೋಲ್ಟ್ ಇಸ್ ಎ ಸಿಲಿಂಡ್ರಿಕಲ್ ರಾಡ್. ಇಟ್ಸ್ ಎ ಸಿಲಿಂಡ್ರಿಕಲ್ ಅಂದರೆ ರೌಂಡ್ ಶೇಪಲ್ಲಿರುವಂತಹ ಒಂದು ರಾಡ್ ವಿತ್ ಎಕ್ಸ್ಟರ್ನಲ್ ಥ್ರೆಡ್ ಆನ್ ಒನ್ ಎಂಡ್. ಒಂದು ಕಡೆ ಎಕ್ಸ್ಟರ್ನಲ್ ಥ್ರೆಡ್ ಇರುತ್ತೆ, ಇನ್ನೊಂದು ಕಡೆ ಹೆಡ್ ಇರುತ್ತೆ. ಸೊ ರಿವೆಟ್ ಥರನೇ. ಸೊ ರಿವೆಟಲ್ಲಿ ಏನು ನೋಡಿದ್ರಿ, ಇಟ್ ಈಸ್ ಹ್ಯಾವಿಂಗ್ ಅ ಹೆಡ್ ಆ್ಯಂಡ್ ದಿಸ್ ಪೋರ್ಷನ್ ಇಸ್ ಕಾಲ್ಡ್ ಅ ಸ್ಟೆಮ್ ಅಥವಾ ಏನಂತ ಶಾಂಕ್ ಅಂತ ಕರಿತೀವಿ. ದೆರ್ ಇಸ್ ನೋ ಥ್ರೆಡ್ ಹಿಯರ್ ಆ್ಯಂಡ್ ದಿಸ್ ಇಸ್ ಅ ಹೆಡ್. So this is a rivet. Similar to this, a bolt kuda, it's a mechanical fastener which is having a thread at one end and head at another end. So ಇದನ್ನ ಯಾವ ಹೋಲ್ನ ಡ್ರಿಲ್ ಮಾಡಿ ಪಾರ್ಟ್ಸ್ಗಳಲ್ಲಿ ಯಾವ ಪಾರ್ಟ್ಸ್ಗಳನ್ನ ಸೇರಿಸ್ಬೇಕಾಗಿರುತ್ತೋ ಅಲ್ಲಿ ಒಂದು ನಟ್ ಮುಖಾಂತರ ಜಾಯಿನ್ ಮಾಡಿ ಎರಡು ಪಾರ್ಟ್ಸ್ಗಳನ್ನ ಟೆಂಪರರಿ ಆಗಿ ಸೇರಿಸ್ಬೋದು. ಸೊ ದಿಸ್ ಇಸ್ ಅ ತುಂಬ ಇಂಪಾರ್ಟೆಂಟು. ಇಟ್ಸ್ ಎ ಟೆಂಪರರಿ ಜಾಯಿಂಟ್ ಬರುತ್ತೆ ಇದರಿಂದ. ಅಂದರೆ ಎಷ್ಟು ಸಲ ಬೇಕಾದರೂ ಅಸೆಂಬಲ್ ಮತ್ತು ಡಿಸ್ಅಸೆಂಬಲ್ನ ಮಾಡಬಹುದು. ಇನ್ನು ಪಾರ್ಟ್ಸ್ ಬಗ್ಗೆ ಹೇಳೋದಾದರೆ, ಯು ಕ್ಯಾನ್ ಸಿ ದ ಬೋಲ್ಟ್ ಹಿಯರ್. ಸೊ ಹೆಡ್ ಇರುತ್ತೆ. ಹೆಡ್ ಏನಕ್ಕೆ ಈ ಥರ ಶೇಪಲ್ಲಿರುತ್ತೆ ಅಂದರೆ ಟು ಪ್ರೊವೈಡ್ ಅ ಗ್ರಿಪ್ ಫಾರ್ ಟೂಲ್ಸ್ ಟು ಟೈಟನ್. ಅಂದರೆ ಒಂದು ರೆಂಚಿಂದನೋ ಅಥವಾ ಸ್ಪ್ಯಾನರಿಂದನೋ ಟೈಟ್ ಮಾಡೋಕ್ಕೋಸ್ಕರ, ಗ್ರಿಪ್ಪಿಂಗ್ ಪರ್ಪಸ್ಗೋಸ್ಕರ ಹೆಡ್ಡನ್ನು ಈ ಥರ ಮಾಡಿರ್ತಾರೆ. ಅದು ಎಕ್ಸಾಗನಲ್ ಶೇಪಲ್ಲಾರು ಇರ್ಬೋದು, ಸ್ಕ್ವೇರ್ ಶೇಪಲ್ಲಾರು ಇರ್ಬೋದು, ಅಥವಾ ರೌಂಡ್ ಶೇಪಲ್ಲಾದರೂ ಇರ್ಬೋದು. ಶಾಂಕ್ ಅಂತ ಒಂದು ಪೋರ್ಷನ್ ಇರುತ್ತೆ, ಸ್ಮೂತ್ ಪಾರ್ಟ್ ಅಂಡರ್ ದ ಹೆಡ್. ಹೆಡ್ ಕೆಳಗಡೆ ಆ ಸ್ಮೂತ್ ಆಗಿರುವಂಥ ಪಾರ್ಟ್, ಇಲ್ಲಿಂದ ಇಲ್ಲಿ ತನಕ ಏನು ಪಾರ್ಟ್ ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ಅ ಶಾಂಕ್. ಇದು ಫುಲ್ ಥ್ರೆಡ್ ಆಗಿರ್ಬೋದು ಅಥವಾ ಪಾರ್ಷಿಯಲಿ ಥ್ರೆಡ್ ಆಗಿರ್ಬೋದು. ಥ್ರೆಡೆಡ್ ಪೋರ್ಷನ್ ತುಂಬ ಇಂಪಾರ್ಟೆಂಟು. ಈ ಒಂದು ಪೋರ್ಷನ್ ಏನು ಇಲ್ಲಿಂದ ಇಲ್ಲಿ ತನಕ ಏನು ಕಾಣಿಸ್ತಾ ಇದೆಯಲ್ಲ, ದಿಸ್ ಪೋರ್ಷನ್ ಇಸ್ ಕಾಲ್ಡ್ ಅ ಥ್ರೆಡೆಡ್ ಪೋರ್ಷನ್. ಇಲ್ಲಿ ನೀವು ನಟ್ಟನ್ನು ಯೂಸ್ ಮಾಡಿ ಟೈಟ್ ಮಾಡುವಂತಹ ಒಂದು ಪೋರ್ಷನ್ ಅಂತಲೇ ಹೇಳ್ಬೋದು. ಸೊ ಕಮಿಂಗ್ ಟು ದ ಕ್ಲಾಸಿಫಿಕೇಶನ್ ಆಫ್ ಬೋಲ್ಟ್, ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಬೈ ಒನ್. ಮೊದಲನೇ ಕ್ಲಾಸಿಫಿಕೇಶನ್ ಆಫ್ ಬೋಲ್ಟು, ನಾವು ಪ್ರತಿನಿತ್ಯ ನೋಡುವಂತಹ ಬೋಲ್ಟು ಹೆಕ್ಸಾಗನಲ್ ಹೆಡ್ಡೆಡ್ ಬೋಲ್ಟ್. ಆಸ್ ದ ನೇಮ್ ಇಂಡಿಕೇಟ್ಸ್, ಅದ್ರ ಹೆಡ್ ಏನಿರುತ್ತೋ ಬೋಲ್ಟ್ದು ಅದು ಹೆಕ್ಸಾಗನ್ ಶೇಪಲ್ಲಿರುತ್ತೆ. ಅಂದರೆ 6 ಸೈಡ್ಗಳು ಇರುವಂತಹ ಶೇಪ್ ಇರುವಂತಹ ಬೋಲ್ಟ್ ಅಂತಲೇ ಹೇಳ್ಬೋದು. ಇಟ್ ಹ್ಯಾಸ್ ಎ 6 ಸೈಡೆಡ್ ಹೆಡ್. ಯು ಕ್ಯಾನ್ ಸಿ ಹಿಯರ್ ದೆರ್ ಆರ್ 6 ಸೈಡ್ ಹಿಯರ್. ಯೂಶುವಲಿ ಟೈಟನ್ಡ್ ವಿತ್ ಎ ಸ್ಪ್ಯಾನರ್ ಆರ್ ರೆಂಚ್. ಸ್ಪ್ಯಾನರ್ ಅಥವಾ ರೆಂಚ್ ಮುಖಾಂತರ ಟೈಟ್ ಮಾಡೋಕ್ಕೋಸ್ಕರ ಈ ಶೇಪಲ್ಲಿರುತ್ತೆ. ಜನರಲ್ ಆಗಿ ನಾವು ಇದಕ್ಕೆ ಶಾಂಕ್ ಅಂತ ಕರಿತೀವಿ, ಇದಕ್ಕೆ ಥ್ರೆಡೆಡ್ ಪೋರ್ಷನ್ ಅಂತ ಕರಿತೀವಿ, ಆ್ಯಂಡ್ ದಿಸ್ ಇಸ್ ಎ ಹೆಡ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಶಾಂಕ್ ಆ್ಯಂಡ್ ದಿಸ್ ಇಸ್ ಥ್ರೆಡೆಡ್ ಪೋರ್ಷನ್. ನಾವು ಎಲ್ಲ ಒಂದು ಮೆಷಿನ್ಸಲ್ಲೂ ನಾವು ಈ ಥರ ಬೋಲ್ಟ್ನ ನೋಡ್ತೀವಿ. ಸ್ಟ್ರಕ್ಚರಲ್ ಸ್ಟೀಲ್ಸ್ಗಳಲ್ಲಿ ನೋಡ್ತೀವಿ, ಕನ್ಸ್ಟ್ರಕ್ಷನ್ಸಲ್ಲಿ ನೋಡ್ತೀವಿ. ಜನರಲ್ ಪರ್ಪಸ್ ಫ್ಯಾಷನಿಂಗಲ್ಲಿ ನಾವು ಜಾಸ್ತಿ ನೋಡುವಂತಹ ಒಂದು ಕೆಟಗರಿ ಯಾವುದಪ್ಪ ಅಂದರೆ ಹೆಕ್ಸಾಗನಲ್ ಹೆಡ್ಡೆಡ್ ಬೋಲ್ಟ್. ದ ನೆಕ್ಸ್ಟ್ ಕೆಟಗರಿ ಆಫ್ ಬೋಲ್ಟ್ ಇಸ್ ಕ್ಯಾರಿಯೇಜ್ ಬೋಲ್ಟ್. ಸೊ ಕ್ಯಾರಿಯೇಜ್ ಬೋಲ್ಟ್ ಅಂತ ಹೇಳಿದ್ರೆ, ಎಸ್ ಯು ಕ್ಯಾನ್ ಸಿ ಹಿಯರ್, ಸೊ ದರ್ ಇಸ್ ಎ ಸ್ಲೈಟ್ ಡೂಮ್ ಶೇಪ್ ಹಿಯರ್. ಅದ್ರ ಕೆಳಗಡೆ ನಿಮಗೆ ಟೈಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅಂದರೆ ಇಟ್ ಹ್ಯಾಸ್ ಎ ರೌಂಡ್ ಅಥವಾ ಡೋಮ್ಡ್ ಹೆಡ್ ಅಂತ ಕರಿತೀವಿ, ವಿತ್ ಸ್ಕ್ವೇರ್ ನೆಕ್. ಅಂದರೆ 4 ಸೈಡ್ ಇರುವಂತಹ ನೆಕ್ ಇರುತ್ತೆ. ಸೊ ಇದು ಟೈಟ್ ಮಾಡಿದಾಗ ರೊಟೇಟ್ ಆಗಬಾರ್ದು, ಅಲ್ಲಿಗೆ ಲಾಕ್ ಆಗೋಕ್ಕೋಸ್ಕರ ನಾವು ಆ ಥರ ಒಂದು ಸ್ಕ್ವೇರ್ ಶೇಪ್ನ ಕೊಟ್ಟಿರ್ತೀವಿ. ವುಡ್ ಟು ವುಡ್ ಅಥವಾ ವುಡ್ ಟು ಮೆಟಲ್ನ ಜಾಯಿನ್ ಮಾಡಬೇಕಾದ್ರೆ ನಾವು ಫರ್ನಿಚರ್ ಅಸೆಂಬ್ಲೀಸ್ಗಳಲ್ಲಿ ಕ್ಯಾರೇಜ್ ಬೋಲ್ಟ್ಸ್ನ ನೋಡ್ತೀವಿ. ದ ನೆಕ್ಸ್ಟ್ ಕೆಟಗರಿ ಆಫ್ ಬೋಲ್ಟ್ ಇಸ್ ಮೆಷಿನ್ ಬೋಲ್ಟ್. ಸೊ ಮೆಷಿನ್ ಬೋಲ್ಟ್ ಯಾವ ಥರ ಇರುತ್ತೆ ಅಂದರೆ, ಇಟ್ ಹ್ಯಾಸ್ ಎ ಲಾಂಗ್ ಶಾಂಕ್ ಆ್ಯಂಡ್ ಲಾಂಗ್ ಥ್ರೆಡೆಡ್ ಪೋರ್ಷನ್. ಅಂದರೆ ಫುಲ್ಲಿ ಅಥವಾ ಪಾರ್ಷಿಯಲಿ ಥ್ರೆಡೆಡ್ ಬೋಲ್ಟ್ ಮಾಡಿರ್ತಾರೆ. ಅಂದರೆ ಇಲ್ಲಿಂದ ಇಲ್ಲಿ ತನಕ ಥ್ರೆಡ್ ಕೊಡ್ಬೋದು, ಅಥವಾ ಒಂದು ಅರ್ಧ ಭಾಗ ಮುಕ್ಕಾಲು ಭಾಗನಾದ್ರು ಥ್ರೆಡ್ ಪೋರ್ಷನ್ಸ್ ಮಾಡಿರ್ಬೋದು. ಮುಂಚೆನೇ ಹೋಲ್ ಆಗಿರುವ ಅಥವಾ ಟ್ಯಾಪ್ ಆಗಿರುವಂತಹ ಹೋಲ್ಸ್ಗೆ ಇದನ್ನು ಇನ್ಸರ್ಟ್ ಮಾಡಿ ನಟ್ಟಿಂದ ಟೈಟ್ ಮಾಡ್ತಾರೆ. ಸೊ ಮೆಷಿನ್ಸ್ಗಳನ್ನ ಎರೆಕ್ಟ್ ಮಾಡಬೇಕಾದ್ರೆ, ಎಂಜಿನ್ಸ್ಗಳಲ್ಲಿ, ಪ್ಯಾನಲ್ಸ್ಗಳಲ್ಲಿ, ಎಕ್ವಿಪ್ಮೆಂಟ್ ಅಸೆಂಬ್ಲೀಸ್ಗಳಲ್ಲಿ ನಾವು ಈ ಥರ ಒಂದು ಮೆಷಿನ್ ಬೋಲ್ಟ್ಸ್ನ ನೋಡಬಹುದು. ದ ನೆಕ್ಸ್ಟ್ ಕೆಟಗರಿ ಆಫ್ ಬೋಲ್ಟ್ ಇಸ್ ಯು ಬೋಲ್ಟ್. ಸೊ 4ನೇ ಕೆಟಗರಿ ಯು ಬೋಲ್ಟ್ ಅಂತ ಕರಿತೀವಿ. ಯಾಕೆ ಯು ಬೋಲ್ಟ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ಇಟ್ ಹ್ಯಾಸ್ ಎ ಶೇಪ್ ಆಫ್ ಯು ಶೇಪಲ್ಲಿರುತ್ತೆ. ಆಲ್ಫಾಬೆಟ್ ಯು ಇದೆಯಲ್ಲ, ಆ ಶೇಪಲ್ಲಿರುತ್ತೆ. ಈ ಕಡೆ ಮತ್ತು ಈ ಕಡೆ ಎರಡು ಕಡೆ ಥ್ರೆಡ್ ಮಾಡಿರ್ತಾರೆ. ಟೈಟಾಗಿ ಕೂತ್ಕೊಳ್ಳೋಕ್ಕೋಸ್ಕರ ವಾಷರ್ ಮತ್ತು ನಟ್ಟನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಈ ಥರದ್ದು ಎಲ್ಲರೂ ನೋಡಿರ್ತೀವಿ. ಪೈಪ್ಗಳಿಗೆ ಸೇರಿಸ್ಬೇಕಾದ್ರೆ, ಕ್ಲ್ಯಾಂಪಿಂಗ್ ಮಾಡಬೇಕಾದ್ರೆ ನಾವು ಜಾಸ್ತಿ ಯು ಶೇಪ್ ಬೋಲ್ಟನ್ನು ನೋಡ್ತೀವಿ. ಕ್ಲ್ಯಾಂಪಿಂಗ್ ಪೈಪ್ಸು, ಟ್ಯೂಬ್ಸು, ಆಟೋಮೋಟಿವ್ ಸಸ್ಪೆನ್ಷನ್ಸು, ರಾಡ್ಸು. ಸೊ ಇಲ್ಲಿ ನಾವು ಯು ಬೋಲ್ಟ್ಸ್ನ ನೋಡ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕೆಟಗರಿ ಆಫ್ ಬೋಲ್ಟ್ ಇಸ್ ಐ ಬೋಲ್ಟ್. ಸೊ ದಿಸ್ ಇಸ್ ಕಾಲ್ಡ್ ಐ ಬೋಲ್ಟ್. ಸೊ ಈ ಥರ ಶೇಪಲ್ಲಿರುವಂತಹ ಬೋಲ್ಟನ್ನು ಕೂಡ ನಾವು ನೋಡಿರ್ತೀವಿ. ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಹಾಯಿಸ್ಟ್ಗಳು,
JCB ಮತ್ತು ಲಿಫ್ಟ್ ಮಾಡಬೇಕಾದ್ರೆ ಯೂಸ್ ಮಾಡುವಂಥ ಪರ್ಪಸಲ್ಲಿ, ರೋಪ್ಗಳನ್ನ ಇದ್ರ ಜೊತೆ ಕಟ್ಟುವಂಥ ಪರ್ಪಸಲ್ಲಿ, ಕೇಬಲ್ಸ್ಗಳಲ್ಲಿ, ಚೈನ್ಸ್ಗಳಲ್ಲಿ ನೋಡ್ತೀವಿ. ಇಲ್ಲಿ ಸರ್ಕ್ಯುಲರ್ ಲೂಪ್ ಇರುತ್ತೆ, ಹೆಡ್ ಇರಲ್ಲ ಅಷ್ಟೇ. ಸೊ ಹೆಡ್ ಬದಲು ಸರ್ಕ್ಯುಲರ್ ಲೂಪ್ ಇರುತ್ತೆ, ಅಷ್ಟೇ ಡಿಫರೆನ್ಸು. ದ ನೆಕ್ಸ್ಟ್ ಕ್ಯಾಟಗರಿ ಆಫ್ ಬೋಲ್ಟ್ ಇಸ್ ಆಂಕರ್ ಬೋಲ್ಟ್. ಯು ಕ್ಯಾನ್ ಸಿ ಹಿಯರ್. ಸೊ ಇದನ್ನು ಮೇಸನರಿ ಅಥವಾ ಏನು ಕಾಂಕ್ರೀಟ್ನ ಯೂಸ್ ಮಾಡುವಂತಹ ಟೈಮಲ್ಲಿ, ಸ್ಟ್ರಕ್ಚರ್ಸ್ ಜೊತೆಗೆ ಕಾಂಕ್ರೀಟ್ನ ಟೈಟ್ ಮಾಡುವಂಥ ಟೈಮಲ್ಲಿ ಆಂಕರ್ ಬೋಲ್ಟ್ನ ಯೂಸ್ ಮಾಡ್ತೀವಿ. ಫೌಂಡೇಶನ್ಸಲ್ಲಿ ಕಾಲಮ್ ಹಾಕಬೇಕಾದ್ರೆ, ಹೆವಿ ಮೆಷಿನರಿ ಮೌಂಟಿಂಗ್ ಏನು ಫ್ಲೋರ್ಗೆ ಮೌಂಟ್ ಮಾಡಬೇಕಾದ್ರೆ ಆಂಕರ್ ಬೋಲ್ಟ್ಸ್ನ ನೋಡ್ಬೋದು. ಸೊ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಇಟ್ ಹ್ಯಾಸ್ ಸಮ್ ಪಾರ್ಟ್ ಏನು ಸ್ಟೆಮ್ಮಲ್ಲಿ ಸ್ವಲ್ಪ ಬಿಗ್ಗರ್ ಪಾರ್ಟ್ ಇರುತ್ತೆ, ಬಿಕಾಸ್ ಟು ಲಾಕಿಂಗ್ ಪರ್ಪಸ್, ಲಾಕ್ ಆಗಲಿ ಅನ್ನೋಕ್ಕೋಸ್ಕರ ಇದನ್ನು ಯೂಸ್ ಕೊಟ್ಟಿರ್ತಾರೆ. ಸೊ another important bolt is stud bolt. You can see here, this is also very important type of bolt which is having like doesn't having any head. So studded is a bolt which doesn't having head ಅಂತಾನೆ ಹೇಳ್ಬೋದು. ಸೊ threaded rod without head and it can be used with 2 nuts. ಈ ಕಡೆ ಮತ್ತು ಈ ಕಡೆ ಎರಡು ಕಡೆ ನಟ್ಸ್ನ ಯೂಸ್ ಮಾಡಿಕೊಂಡು ನಾವು ಈ ಒಂದು ಪಾರ್ಟನ್ನು ವೇರಿಯಸ್ ಅಪ್ಲಿಕೇಶನ್ಸಲ್ಲಿ ನೋಡ್ತೀವಿ. ಸೊ ಫ್ಲಾಂಜ್ಡ್ ಪೈಪ್ ಕನೆಕ್ಷನ್ಸ್ ಆಗಿರ್ಬೋದು, ಎಂಜಿನ್ಸ್ ಆಗಿರ್ಬೋದು, ಸ್ಟ್ರಕ್ಚರಲ್ ಅಸೆಂಬ್ಲೀಸ್ ಆಗಿರ್ಬೋದು, ಇಲ್ಲೆಲ್ಲ ನಾವು ಸ್ಟಡ್ಸ್ನ ನೋಡ್ತೀವಿ. ಸೊ ಸ್ಟಡ್ಸು ಕೂಡ ತುಂಬ ಇಂಪಾರ್ಟೆಂಟ್ ಫೀಲ್ಡು, ವೇರಿಯಸ್ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತಾರೆ. ಈ ಥರದ ಪಾರ್ಟ್ನ ನೀವು ನೋಡಿರ್ತೀರಿ. ಹಾಗಾಗಿ ಇಟ್ ಈಸ್ ಆಲ್ಸೋ ಅ ಕ್ಯಾಟಗರಿ ಆಫ್ ಬೋಲ್ಟ್ ಅಂತ ಹೇಳ್ಬೋದು. ಆ ಬೋಲ್ಟ್ ವಿತೌಟ್ ಹೆಡ್ ಇಸ್ ಕಾಲ್ಡ್ ಎ ಸ್ಟಡ್. ನೆಕ್ಸ್ಟ್ ಕ್ಯಾಟಗರಿ ಇಸ್ ನಟ್ಸ್. ಸೊ ರಿವೆಟ್ ಆಯಿತು, ಬೋಲ್ಟ್ ಆಯಿತು, ನಟ್ಟಿಗೆ ಬರೋಣ. ಸೊ ಏನು ನಟ್ ಅಂದರೆ ಎಲ್ಲರೂ ನೋಡಿರ್ತೀರಿ, ನಟ್ ಈಸ್ ಎ ಸ್ಮಾಲ್ ಇಂಟರ್ನಲಿ ಥ್ರೆಡೆಡ್ ಫ್ಯಾಸನರ್. ಅಂದರೆ ಒಳಗಡೆ ಥ್ರೆಡ್ ಇರುವಂಥ ಒಂದು ಫ್ಯಾಸನರು, ಬೋಲ್ಟ್ ಜೊತೆಗೆ ಅದನ್ನು ಸ್ಕ್ರೂ ಮಾಡಿ ಪಾರ್ಟ್ಸ್ಗಳನ್ನ ಟೈಟ್ ಮಾಡುವಂಥ ಒಂದು ಡಿವೈಸ್ ಅಂತಲೇ ಹೇಳ್ಬೋದು. ಸೊ ಕಮಿಂಗ್ ಟು ದ ಕ್ಲಾಸಿಫಿಕೇಶನ್ ಆಫ್ ನಟ್ಸ್. ಸೊ ಬೇಸಿಕ್ ಕ್ಲಾಸಿಫಿಕೇಶನ್ ಇಸ್ ಹೆಕ್ಸಾಗನಲ್ ನಟ್. ಎಲ್ಲಿ ನೀವು ಹೆಕ್ಸಾಗನಲ್ ಬೋಲ್ಟ್ ಯೂಸ್ ಮಾಡ್ತೀರೋ ಹೆಕ್ಸಾಗನಲ್ ನಟ್ನ ಯೂಸ್ ಮಾಡ್ತಾರೆ. ಯಾಕೆ ಇದು ಯೂಸ್ ಮಾಡ್ತಾರೆ ಅಂದರೆ ಅಗೈನ್ ಫಾರ್ ಗ್ರಿಪ್ಪಿಂಗ್ ಪರ್ಪಸ್. ಯು ಕ್ಯಾನ್ ಸಿ ದಿಸ್ ಇಸ್ ಅ ಹೆಕ್ಸಾಗನಲ್ ನಟ್. So it is the most commonly used nut in mechanical assemblies. It has 6 flat sides which makes easy to grip with wrenches or spanners. So ನೀಟಾಗಿ ಗ್ರಿಪ್ ಸಿಗಲಿ ರೆಂಚ್ ಅಥವಾ ಸ್ಪ್ಯಾನರ್ಗೆ ಅಂತ 6 ಸೈಡ್ಸ್ನ ಗ್ರಿಪ್ಪಿಂಗ್ ಪರ್ಪಸ್ ಕೊಟ್ಟಿರ್ತಾರೆ. ಎಗೈನ್ ಇದನ್ನು ಮೆಷಿನರೀಸ್, ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಸ್ಟ್ರಕ್ಚರಲ್ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಬೋಲ್ಟ್ಸ್ ಯೂಸ್ ಮಾಡಿರ್ತಾರೋ ಅಲ್ಲಿ ಸೆಕ್ಯೂರ್ ಆಗಿ ಟೈಟ್ ಮಾಡೋಕ್ಕೋಸ್ಕರ ಈ ಥರ ನಟ್ಸ್ನ ಯೂಸ್ ಮಾಡ್ತಾರೆ. ಸೊ ಸೆಕೆಂಡ್ ಕ್ಯಾಟಗರಿ ಆಫ್ ನಟ್ ಇಸ್ ಸ್ಕ್ವೇರ್ ನಟ್. ಸೊ ಸ್ಕ್ವೇರ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ 4 ಸೈಡ್ ಇರುವಂತಹ ನಟ್ ಇದು. ಸೊ ಇಟ್ ಆಫರ್ಸ್ ಮೋರ್ ಸರ್ಫೇಸ್ ಏರಿಯಾ ಇನ್ ಕಾಂಟ್ಯಾಕ್ಟ್. ಸೊ ಜಾಸ್ತಿ ನಿಮಗೆ ಸರ್ಫೇಸ್ ಏರಿಯಾ ಸಿಗುತ್ತೆ ಹೆಕ್ಸಾಗನಲ್ ನಟ್ಟಿಗಿಂತ. ಹಾಗಾಗಿ ತುಂಬ ಚೆನ್ನಾಗಿ ಟೈಟ್ ಮಾಡ್ಬೋದು. ಹೆವಿ ಮೆಷಿನರೀಸು ಮತ್ತು ವುಡನ್ ಸ್ಟ್ರಕ್ಚರ್ಸಲ್ಲಿ ನಾವು ಈ ಒಂದು ಕ್ಲಾಸಿಫಿಕೇಶನ್ ಆಫ್ ನಟ್ಸ್ನ ನೋಡ್ತೀವಿ. ಸೊ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ನಟ್ ಇಸ್ ವಿಂಗ್ ನಟ್. ಸೊ ಈ ಥರ ನಟ್ಟನ್ನು ನೀವು ನೋಡಿರ್ತೀರಿ ಕಾರ್ಪೆಂಟ್ರಿ ಫಿಟ್ಟಿಂಗ್ ಮಾಡಬೇಕಾದ್ರೆ ಹ್ಯಾಮರ್ಸ್ಗಳಲ್ಲಿ, ಹ್ಯಾಮರ್ಸ್ ಅಂತಿದ್ದೀನಿ, ಏನಂತ ಕರಿತೀವಿ, ಹ್ಯಾಕ್ಸಾ ಫ್ರೇಮ್ಸ್ಗಳಲ್ಲಿ ನಾವು ಈ ಥರದ ಒಂದು ನಟ್ನ ನೋಡ್ತೀವಿ. ಕ್ಯಾಮರಾ ಟ್ರೈಪಾಡ್ಸಲ್ಲಿ ನೋಡ್ತೀವಿ. ಸೊ ಇಟ್ ಹ್ಯಾಸ್ 2 ಫ್ಲಾಟ್ ವಿಂಗ್ಸ್ ಆನ್ ಇಟ್ ಸೈಡ್ಸ್ ವಿಚ್ ಅಲೋ ಇಟ್ ಟು ಬಿ ಟೈಟನ್ಡ್ ಆರ್ ಲೂಸನ್ಡ್ ಬೈ ಹ್ಯಾಂಡ್ ವಿತೌಟ್ ದ ಯೂಸ್ ಆಫ್ ಟೂಲ್. ಸೊ ಇಲ್ಲಿ ಯಾವುದೇ ಥರ ಟೂಲ್ ಬೇಕಾಗಿಲ್ಲ, ನಿಮ್ಮ ಕೈಯಿಂದನೇ ಅದನ್ನು ಟೈಟ್ ಮಾಡ್ಕೋಬಹುದು. ಆ ಥರ ಅಪ್ಲಿಕೇಶನ್ಸಲ್ಲಿ ನಾವು ವಿಂಗ್ ನಟ್ನ ಯೂಸ್ ಮಾಡ್ತೀವಿ. ಕ್ಲ್ಯಾಂಪ್ ಟೈಟ್ ಮಾಡಬೇಕಾದ್ರೆ, ಕವರ್ಸ್ ಅಥವಾ ಕ್ಯಾಮರಾ ಟ್ರೈಪಾಡ್ಸ್ನ ಟೈಟ್ ಮಾಡಬೇಕಾದ್ರೆ, ವಿಡಿಯೋ ರೆಕಾರ್ಡಿಂಗ್ ಟೈಮಲ್ಲಿ ಅಲ್ಲಿ ನಾವು ಈ ಥರ ಒಂದು ನಟ್ಸ್ನ ನೋಡಬಹುದು. ನೆಕ್ಸ್ಟ್ ಇಂಪಾರ್ಟೆಂಟ್ ನಟ್ ಇಸ್ ಕ್ಯಾಪ್ ನಟ್ ಅಥವಾ ಐಕ್ರಾನ್ ನಟ್ ಅಂತ ಕರಿತೀವಿ. ಇಟ್ ಹ್ಯಾಸ್ ಎ ಡೂಮ್ ಶೇಪ್. ಇಲ್ಲಿ ನೋಡ್ಬೋದು, ಜಸ್ಟ್ ಎ ಬುಲೆಟ್ ಟೈಪ್ ಇರುತ್ತೆ. ಸೊ ಇದಕ್ಕೆ ನಾವು ಡೂಮ್ಡ್ ಶೇಪ್ ಅಂತ ಕರಿತೀವಿ. ಸೊ ವಿಚ್ ಕವರ್ಸ್ ದ ಎಕ್ಸ್ಪೋಸ್ಡ್ ಬೋಲ್ಟ್ ಥ್ರೆಡ್ಸ್. ಅಂದರೆ ಬೋಲ್ಟ್ ಥ್ರೆಡ್ ಹೊರಗಡೆ ಕಾಣಿಸ್ಬಾರ್ದು, ಬಿಕಾಸ್ ಇಟ್ಸ್ ಎ ಇಂಪಾರ್ಟೆಂಟ್ ಪಾರ್ಟ್, ಅದು ಬೋಲ್ಟ್ದು ಥ್ರೆಡ್ ಇರುವಂಥ ಪೋರ್ಷನ್ನು. ಸೊ ಇದು ಹೊರಗಡೆ ಬಂದರೆ ರಸ್ಟ್ ಹಿಡಿಯುವಂಥ ಚಾನ್ಸಸ್ ಇರುತ್ತೆ, ಅಥವಾ ಬೇರೆ ಪಾರ್ಟ್ಗೆ ಟಚ್ ಆಗಿ ಬೇಗ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಪೋರ್ಷನ್ ಎಕ್ಸ್ಪೋಸ್ ಆಗಬಾರ್ದು ಅಂದರೆ ಟೈಟ್ ಮಾಡಿದ್ಮೇಲೆ ಯು ಜಸ್ಟ್ ಆ್ಯಡ್ ದಿಸ್ ನಟ್ ಟು ಪ್ರಿವೆಂಟ್ ಇಟ್ ಎಕ್ಸ್ಪೋಸ್ ಟು ದ ಅಟ್ಮಾಸ್ಫಿಯರ್ ಅಥವಾ ಎನ್ವೈರ್ನ್ಮೆಂಟ್. ಅದಕ್ಕೆ ನಾವು ಫರ್ನಿಚರ್ಸಲ್ಲಿ, ಬೈಸಿಕಲ್ಸಲ್ಲಿ, ಡೆಕೋರೇಟಿವ್ ಪಿಕ್ಚರ್ಸಲ್ಲಿ ನಾವು ಈ ಥರ ಕ್ಯಾಪ್ ನಟ್ ಅಥವಾ ಅಕಾರ್ ನಟ್ನ ನೋಡ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ನಟ್ ಇಸ್ ಲಾಕ್ ನಟ್. ಆ್ಯಸ್ ದ ನೇಮ್ ಇಂಡಿಕೇಟ್ಸ್, ಈ ಒಂದು ನಟ್ಟು ಬೋಲ್ಟ್ ಜೊತೆ ಟೈಟ್ ಮಾಡಿದ್ಮೇಲೆ ಅದು ತುಂಬ ಲೂಸ್ ಆಗಬಾರ್ದು ಅಂತ ಲಾಸ್ಟಲ್ಲಿ ಇದನ್ನು ಹಾಕಿರ್ತಾರೆ. ಯು ಕ್ಯಾನ್ ಸಿ ಅ ಬುಷ್ ಹಿಯರ್. ಇದೇನು ಮಾಡುತ್ತೆ, ಯಾವುದೇ ಕಾರಣಕ್ಕೂ ವೈಬ್ರೇಷನ್ ಆದಾಗ ಅದು ಲೂಸ್ ಆಗಿ ಆಚೆಗೆ ಬರಬಾರ್ದು ಅಂತ ಈ ಥರ ಬುಷ್ನ ಪ್ರೊವೈಡ್ ಮಾಡಿರ್ತಾರೆ. ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಲಾಕ್ ನಟ್. ಸೊ ಮೇಜರ್ ಪರ್ಪಸ್ ಇದನ್ನು ಯೂಸ್ ಮಾಡೋದು ವೈಬ್ರೇಷನ್ ಅಥವಾ ಶಾಕ್ ಲೋಡ್ ಎಲ್ಲೆಲ್ಲಿರುತ್ತೋ ಅಲ್ಲಿ ನಟ್ ಆ್ಯಂಡ್ ಬೋಲ್ಟ್ಸು ಲೂಸ್ ಆಗಿ ಕಿತ್ಕೊಂಡು ಬರಬಾರ್ದು ಅಂತ. ಹಾಗಾಗಿ ಆಟೋಮೋಟಿವ್, ಏರೋಸ್ಪೇಸ್,
ವೈಬ್ರೇಟಿಂಗ್ ಮೆಷಿನರೀಸಲ್ಲಿ ನಾವು ಈ ಥರ ಲಾಕ್ ನಟ್ನ ನೋಡ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ಯಾಟಗರಿ ಆಫ್ ನಟ್ ಇಸ್ ಜಾಮ್ ನಟ್. ಸೊ ಆಸ್ ದ ನೇಮ್ ಇಂಡಿಕೇಟ್ಸ್, ನೋಡಿ ತುಂಬ ಚಿಕ್ಕ ನಟ್ ಇದು, ಇದನ್ನ ಸ್ಟ್ಯಾಂಡರ್ಡ್ ನಟ್ ಜೊತೆಗೆ ಯೂಸ್ ಮಾಡ್ತಾರೆ. ಇದೊಂದೇ ನಟ್ ಅಲ್ಲ, ಮೇಜರ್ ಹೆಕ್ಸಾಗೋನಲ್ ನಟ್ ಅಥವಾ ಸ್ಕ್ವೇರ್ ನಟ್ ಹಾಕಿ ಅದ್ರ ಪಕ್ಕ ಇದನ್ನ ಇಟ್ಟು ಲಾಕ್ ಮಾಡ್ತಾರೆ. ಹಾಗಾಗಿ ಇದಕ್ಕೆ ನಾವು ಜಾಮ್ ನಟ್ ಅಂತ ಕರಿತೀವಿ. ಥಿನ್ ನಟ್ ಆಗಿರುತ್ತೆ, ಅರೌಂಡ್ 5 mm or 6 mm ಇರುತ್ತೆ ಅಷ್ಟೇ ಇದು. ಯೂಶಲಿ ಮೇಜರ್ ನಟ್ ಏನು ಕಾಣಿಸ್ತಾ ಇದೆಯೋ ಇಲ್ಲಿ, ಸೊ ಮೋರ್ ದ್ಯಾನ್ 10 mm ಇರುತ್ತೆ. ಹಾಗಾಗಿ ಅದ್ರ ಜೊತೆಗೆ ಇದನ್ನು ಯೂಸ್ ಮಾಡಿ ಜಾಮ್ ಮಾಡ್ತಾರೆ, ಅಂದರೆ ಥ್ರೆಡ್ ಅಥವಾ ನಟ್ಟು ಆಚೆಗೆ ಬರಬಾರ್ದು ಅಂತ. ಸೊ ಮೆಷಿನರೀಸ್ ಮತ್ತು ಎಕ್ವಿಪ್ಮೆಂಟ್ಸಲ್ಲಿ ನೋಡ್ತೀವಿ. ಇನ್ನು ಕ್ಯಾಸಲ್ ಅಥವಾ ಸ್ಲಾಟೆಡ್ ನಟ್ ಅಂತ ಕರಿತೀವಿ, ಇದನ್ನು ಕೂಡ ನಾವು ನೋಡಿರ್ತೀವಿ ತುಂಬ ಅಪ್ಲಿಕೇಶನ್ಸಲ್ಲಿ. ಈ ಒಂದು ನಟ್ಟಲ್ಲಿ ಸ್ಲಾಟ್ಸ್ ಇರುತ್ತೆ. ಏನು ಕೊಟ್ಟಿರ್ತಾರೆ ಸ್ಲಾಟ್ಸು, ಇಲ್ಲೊಂದು ಕ್ವಾರ್ಟರ್ ಪಿನ್ ಅಂತ ಇನ್ಸರ್ಟ್ ಮಾಡಿ ಆ ನಟ್ಟು ಆಚೆಗೆ ಬರದೇ ಇರೋ ಥರ ಲಾಕ್ ಮಾಡಿ ಅದನ್ನು ಟೈಟ್ ಮಾಡ್ತಾರೆ. ಸೊ ಬೋಲ್ಟಲ್ಲಿ ಒಂದು ಹೋಲ್ ಇರುತ್ತೆ, ನಟ್ಟು ಸ್ಲಾಟಿಂದ ನಾವು ಕ್ವಾರ್ಟರ್ ಪಿನ್ನನ್ನು ಹಾಕಿ ಅದನ್ನು ಬೆಂಡ್ ಮಾಡಿದಾಗ ನಟ್ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಸೊ ಹಾಗಾಗಿ ಫ್ಲಾಂಜ್ಡ್ ಪೈಪ್ ಕನೆಕ್ಷನ್ಸಲ್ಲಿ, ಎಂಜಿನ್ಸಲ್ಲಿ, ಸ್ಟ್ರಕ್ಚರಲ್ ಅಸೆಂಬ್ಲೀಸಲ್ಲಿ ನಾವು ಈ ಥರ ಕ್ಯಾಸಲ್ ನಟ್ನ ನೋಡ್ಬೋದು. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಲೀವ್ ಅ ಕಮೆಂಟ್. ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.